ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಫಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಹೇಗಿದೆ ಅಂತ ಹೇಳಿ ನೋಡೋಣ. ಓಕೆನಾ? ಮತ್ತು ನಮ್ಮ ಈ ಸಮಸ್ಯೆಗಳಿಂದ ಅಡೆತಡೆಗಳು ಯಾಕೆ ಆಗ್ತಾ ಇದೆ, ಈ ಸಂಬಂಧಗಳಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ, ಮತ್ತು ಫೈನಾನ್ಷಿಯಲ್ ಆಗಿ ಯಾಕೆ ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ, ಇದು ನಿಮಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಈ ರೀಡಿಂಗಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ. ಓಕೆನಾ? ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಇವತ್ತಿನ ರೀಡಿಂಗ್ನ ನೋಡೋಣ. ನಿಮ್ಮ ಫಾಸ್ಟ್ ಲೈಫ್ ಹೇಗಿತ್ತು? ನಿಮ್ಮ ಫಾಸ್ಟಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸಿರ್ಬೋದು, ಏನೆಲ್ಲ ನೋಡಿರ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ಫಾಸ್ಟ್. ಓಕೆನಾ? ಫಾಸ್ಟಲ್ಲಿ ನೀವು ಏನೆಲ್ಲ ಅನುಭವಿಸಿದ್ರಿ ಅನ್ನೋದಕ್ಕೆ ಜಸ್ಟ್ 3 ಕಾರ್ಡನ್ನು ತೆಗೆಯೋಣ. ಅಲ್ಲಿ ಫಾಸ್ಟಲ್ಲಿ ಏನೆಲ್ಲ ನಿಮಗೆ ಬರುತ್ತೆ ಅನ್ನೋದನ್ನು ಸಹಿತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತು ಪ್ರೆಸೆಂಟಲ್ಲಿ ಏನಿದೆ ಅದನ್ನು ಸಹಿತ ನೋಡ್ಬಿಡೋಣ. ಥ್ಯಾಂಕ್ ಯು. ನಿಮ್ಮನೆ ದೇವರಾಗಿರ್ಬೋದು ಅಥವಾ ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ಸಾರಿ ನೀವು ಪ್ರಾರ್ಥನೆ ಮಾಡಿ ಈ ರೀಡಿಂಗ್ನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಆಮೇಲೆ ಫ್ಯೂಚರ್ ಹೇಗಿದೆ ಅಂತ ನೋಡೋಣ. ಓಕೆನಾ? ದ ಮೂನ್, 7 of cups, 8 of cups, ಮತ್ತು ದ ಸನ್. ಇದು ಫಾಸ್ಟ್. ಓಕೆನಾ? ಪ್ರೆಸೆಂಟ್ ಏನಾಗಿದೆ? ನೈಟ್ ಆಫ್ ವಾಂಡ್ಸ್, Wheel of Fortune, 9 of Swords. ಓಕೆ, ಥ್ಯಾಂಕ್ ಯು. ಇಲ್ಲಿ ಮೂನ್ ಬಂದಿದೆ. ಓಕೆನಾ? ದ ಮೂನ್ ಅಂದರೆ ಏನಪ್ಪ ಅಂತ ಹೇಳಿದರೆ, ಇದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಸಹಿತ ದ ಮೂನ್ ಅನ್ವಯಿಸುತ್ತೆ. ಹೇಗಪ್ಪ ಅಂತ ಹೇಳ್ತೀರಾ, ಇಲ್ಲಿ ಎಮೋಷ್ನಲಿ ತುಂಬಾ ಸ್ಟಕ್ ಆಗಿದ್ದಾರೆ. ಯಾವ ವಿಚಾರಕ್ಕೆ? ಫೈನಾನ್ಷಿಯಲಿ ಲಾಸ್ ಅನುಭವಿಸ್ತಾ ಇರ್ಬೋದು, ಕೆರಿಯರ್ ವಿಚಾರದಲ್ಲಿ ಲಾಸ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸಹಿತ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ವಿಚಾರಕ್ಕೆ ತುಂಬಾ ಡಿಪ್ರೆಷನ್ನಲ್ಲಿ ಇದ್ದೀರಾ. ಯಾವುದೇ ಒಂದು ವಿಚಾರಕ್ಕೂ ಸಹಿತ ನೀವು ತಲೆ ಕೆಡಿಸ್ಕೋತಾ ಹೋದರೂ ಸಹಿತ ನಿಮಗೆ ಅಲ್ಲಿ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಅಂದರೆ ನೀವು ಫಾಸ್ಟಲ್ಲಿ ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ತುಂಬಾ ನೋವು ಅನುಭವಿಸಿದ್ದಾರೆ, ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಯಾವುದೇ ವಿಚಾರಕ್ಕೂ ಸಹಿತ ನಿಮಗೆ ಒಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ. ನೀವು ಏನೇ ಒಂದು ಮಾಡೋಕ್ಕೆ ಹೋದರೂ ಸಹಿತ ಅದು ಕೆಟ್ಟದಾಗಿಯೇ ಕಾಣ್ತಾ ಇದೆ. ಏನೇ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದರೂ ಸಹಿತ ಅಲ್ಲಿ ನಿಮಗೆ ಅಡೆತಡೆಗಳಾಗಿದ್ದಾವೆ. ನೆಕ್ಸ್ಟ್ ಯಾವುದೇ ಒಂದು ದಾರಿ ಹೋದರೂ ಸಹಿತ ನಿಮಗೆ ಹೋಗೋದ್ರು ಅಲ್ಲಿ ಹತ್ತಿರ ಹೋಗ್ತೀರಾ, ಮತ್ತು ಅಲ್ಲಿ ಕಟ್ಟಾಗುತ್ತೆ, ಮತ್ತೆ ಹೋಗ್ತೀರಾ, ಮತ್ತು ಅಲ್ಲಿ ಕಟ್ಟಾಗುತ್ತೆ. ಬಟ್ ನೀವು ಹೋಗೋ ಪ್ರತಿಯೊಂದು ಹೆಜ್ಜೆಲೂ ಸಹಿತ ನೀವು ಸಮಸ್ಯೆಗಳನ್ನು ಅನುಭವಿಸ್ತಾನೇ ಬಂದಿದ್ದೀರಾ. ಒಂದು ಬೇರೆ ಯಾರ್ದೋ ಒಂದು ವಿಚಾರಕ್ಕೆ ನೀವು ಸ್ಟ್ರಗಲ್ ಪಡ್ತಾ ಇರ್ಬೋದು. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದು ಅಲ್ಲಿ ನಿಮಗೆ ಯಾವುದೇ ಥರದ ಸಮಸ್ಯೆಗಳನ್ನು ಎದುರಿಸೋಕ್ಕಾಗದೆ ಸಹಿತ ನೀವು ಅಲ್ಲಿ ತುಂಬಾ ನೋವುಪಟ್ಟಿರಬಹುದು. ಅಂದರೆ ಅಲ್ಲಿ ಬ್ಲ್ಯಾಕೇಜ್ ಅಂದರೆ ನಿಮ್ಮ ಮನಸ್ಸನ್ನು ನೀವು ಒಂಥರ ಸ್ಟಕ್ ಮಾಡ್ಕೊಂಡಿದ್ದೀರಾ. ಅವ್ರ ವಿಚಾರವಾಗಿಯೇ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಇದರಿಂದ ನಿಮ್ಮ ಆರೋಗ್ಯ ಕೆಡಿಸ್ಕೋತಾ ಇದ್ದೀರಾ. ಆರೋಗ್ಯದಿಂದ ನಿಮ್ಮ ತಲೆನೋವಾಗಿರ್ಬೋದು, ಕೈ ನೋವಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ಬೋದು. ಪ್ರತಿಯೊಂದು ವಿಚಾರಕ್ಕೂ ಸಹಿತ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ನಿಮ್ಮ ಎಫರ್ಟ್ ಹೇಗಾಗಿದೆ ಅಂತ ಹೇಳಿದರೆ, ಒಂದು ಕಲ್ಲು ಹೆಸರೆ ಅದು ಮತ್ತೆ ನಿಮಗೆ ತಾಕುವಂಥದ್ದು.
ಅಂದರೆ ನೀವು ಏನೇ ಒಂದು ಮಾತಾಡ್ತಾ ಇದ್ದೀರಿ ಅಂದರೂ ಸಹಿತ ಅದು ನಿಮಗೆ ಹೊಡೆತ ಕೊಡ್ತಾ ಇದೆಯೇ ಹೊರತು ನಿಮಗೆ ಅಲ್ಲಿ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ನಿಮ್ಮ ಫಾಸ್ಟ್ ಲೈಫ್ ಕರ್ಮ ಇರ್ಬೋದು, ಅಥವಾ ನೀವು ಫಾಸ್ಟಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ಯಾವುದೋ ಒಂದು ತಪ್ಪಾಗಿ ಇದು ಮಾಡಿರ್ಬೋದು, ಅಥವಾ ಬೇರೆ ಏನೋ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ಬೋದು. ನಿಮ್ಮ ಸಮಸ್ಯೆ ಹೇಗಾಗಿದೆಯಪ್ಪ ಅಂತ ಹೇಳಿದರೆ, ಒಂದು ದೊಡ್ಡ ಗೋಡೆ ಥರ ಆಗಿದೆ. ಏನೇ ಒಂದು ಗೋಡೆಗೆ ಎಸ್ತರೂ ಸಹಿತ ಅದು ಮತ್ತೆ ನಿಮಗೆ ಬಂದು ಬೀಳುತ್ತೆ. ಅದು ಸರಿ ಹೋಯಿತು ಅಂತ ಇದ್ದೀರಾ, ಆದರೆ ಸರಿ ಹೋಗ್ತಾ ಇಲ್ಲ. ಅದು ಸರಿ ಹೋಗೇ ಬಿಡ್ತು, ನಾನು ಇನ್ಮೇಲೆ ನಂದೆಲ್ಲ ಚೆನ್ನಾಗಾಯಿತು ಅಂತೀರ, ಮತ್ತೆ ಅಲ್ಲಿ ಏನಾಗ್ತಾ ಇದೆ, ಸ್ಟಕ್ ಆಗ್ತಾ ಇದೆ. ಇಲ್ಲಿ ಸ್ಟಕ್ ಆಗ್ತಾ ಇದೆ ಹೇಗಪ್ಪ ಅಂತ ಅಂದರೆ, ಫೈನಾನ್ಷಿಯಲ್ ವಿಚಾರವಾಗಿ ನೀವು ಏನೇ ಇದು ಹೋಗ್ತಾ ಇದ್ರು ಮುಂದೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿ ಮೂನ್ ಅಂತ ಹೇಳಿದರೆ ಇಲ್ಲಿ ಚಂದ್ರ ಅಂತ ಹೇಳಿದರೆ, ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಸಹಿತ ಅದು ಸ್ಲೋನೇ ಆಗಿರುತ್ತೋ ಹೊರತು ನಿಮ್ಮ ಕೆಲಸ ಆದಷ್ಟು ಬೇಗ ಆಗಲಿ ಅಂತ ನೀವು ಪ್ರಯತ್ನ ಮಾಡಿದರೂ ಸಹಿತ ನಿಮ್ಮ ಎಮೋಷನ್ಸ್ ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೋ ಅದು ನಿಮ್ಮನ್ನು ಕಟ್ಟಾಕುತ್ತೆ. ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂದರೂ ಸಹಿತ ಅಲ್ಲಿ ನಿಮಗೆ ಬ್ಲ್ಯಾಕೇಜ್ ಅನ್ನೋದು ಹಿಡಿದಿಟ್ಕೊಂಡಿರ್ತೀರ. ನಿಮ್ಮಲ್ಲಿರುವಂಥ ಬ್ಲ್ಯಾಕೇಜ್ ನೀವು ಏನೇ ಒಂದು ಕೆಲಸ ಮಾಡಿದರೂ ಅಲ್ಲಿ ಅಡೆತಡೆಗಳನ್ನು ನಿರ್ಮಾಣ ಮಾಡುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 8 ಆಫ್ ಕಪ್ಸ್ ಬಂದಿದೆ. 8 ಆಫ್ ಕಪ್ಸ್ ಏನಪ್ಪ ಅಂತ ಹೇಳಿದರೆ, ನೀವು ನಂಬಿರುವಂಥ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಎಲ್ಲ ಪ್ರೀತಿನೂ ನಿಮ್ಮ ಕಡೆ ಇದೆ. ನೀವು ಏನು ಅನ್ಕೊತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಏನು ಯೋಚನೆ ಮಾಡಿದ್ದೀರಾ, ನೀವು ಏನನ್ನೆಲ್ಲ ನೀವು ಕನ್ಸ್ಕೊಂಡಿದ್ದೀರಾ, ಅದನ್ನೆಲ್ಲ ಧಿಕ್ಕರಿಸಿ ನಿಮ್ಮನ್ನು ನೋಡದೆ ಮುಂದೆ ಹೋಗ್ತಾ ಇದ್ದಾರೆ. ಬಟ್ ಆ ಮುಂದೆ ಹೋಗ್ತಾ ಇರುವಂತಹ ವ್ಯಕ್ತಿ ಯಾವ ರೀತಿ ಅಂತ ಹೇಳಿದರೆ, ನಿಮ್ಮ ಬಗ್ಗೆ ಏನನ್ನೂ ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ನೀವು ಫಾಸ್ಟಲ್ಲಿ ನಿಮ್ಮನ್ನು ನೀವು ಕಟ್ಟಾಕೊಂಡಿದ್ರ, ನಿಮ್ಮನ್ನು ನೀವು ಬ್ಲ್ಯಾಕೇಜ್ ಮಾಡ್ಕೊಂಡಿದ್ದೀರ. ನಿಮ್ಮ ಬಗ್ಗೆ ನೀವು ಏನು ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ಓವರ್ ಇದು ಇದೆಯಲ್ಲ, ಓವರ್ ಥಿಂಕಿಂಗ್ ಏನಾಗಿದೆ ಅಲ್ವಾ, ಅದರಿಂದ ನಿಮಗೆ ನೀವು ಮನಸ್ಸನ್ನು ಹಾಳು ಮಾಡ್ಕೊಳೋದು, ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಒಂದು ಯಾವ ರೀತಿ ಒಂದು ವಿಚಾರಕ್ಕೆ, ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಡಿಪ್ರೆಷನ್ನಲ್ಲಿದ್ದೀರ. ಬಟ್ ಇಲ್ಲ ಆಗ್ತಾ ಇರೋ ಆ ವ್ಯಕ್ತಿ, ನಿಮ್ಮನ್ನು ಆ ಕಷ್ಟಕ್ಕೆ ಸಿಲುಕಿರುವಂತಹ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿರುವ ಪ್ರೀತಿನ, ನಿಮ್ಮಲ್ಲಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ನ, ನಿಮಗೆ ಕೊಡಬೇಕಾಗಿರೋದನ್ನು ಎಲ್ಲದನ್ನೂ ಸಹಿತ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಬೇರೆ ಯಾವುದೋ ಒಂದು ವಿಚಾರಕ್ಕೆ ಅವರು ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ, ನಿಮ್ಮ ಜೊತೆ ಸರಿಯಾಗಿ ನಡ್ಕೋತಾ ಇಲ್ಲ, ನಿಮ್ಮ ಜೊತೆಗೆ ಏನನ್ನೂ ಹಂಚ್ಕೋತಾ ಇಲ್ಲ, ನಿಮ್ಮ ಜೊತೆ ಕನೆಕ್ಷನ್ ಕಟ್ ಮಾಡ್ಕೋತಾ ಇದ್ದಾರೆ. ಬಟ್ ಅವರು ಯಾವ ರೀತಿಯೂ ನಿಮ್ಮ ಬಗ್ಗೆ ಏನೊಂದನ್ನು ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಯಾಕೆ ಅಂದರೆ ಅವರು ಆ ವ್ಯಕ್ತಿ ಎಮೋಷ್ನಲಿ ತಾನೇ ಬ್ಲ್ಯಾಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಎಮೋಷ್ನಲಿ ತನ್ನನ್ನು ತಾನೇ ಮೂಡ್ ಸ್ವಿಂಗ್ಸ್ ಅಂತಲ್ಲ, ಅಥವಾ ಮೂಡಾಗಿ ತನ್ನೊಳಗೆ ಏನು ನಡೀತಾ ಇದೆ ಅನ್ನುವಂತಹ ಇದನ್ನೇ ಗೊತ್ತಿಲ್ಲ. ಅಂದರೆ ಯಾಕೆ ಆ ಥರ ಆಗ್ತಾ ಇದೆಪ್ಪ ಅಂತಂದರೆ, ಅವರಲ್ಲಿರುವಂಥ ಹಠ ಸ್ವಭಾವ, ಕೋಪ, ಈ ರೀತಿಯಾದಂತಹ ಮನಸ್ಥಿತಿ. ಅಂದರೆ ನನ್ನದೇ ಆಗಬೇಕು, ನಾನೇನು ಹೇಳ್ತೇನೆ ಅದೇ ಆಗಬೇಕು, ನೀವು ಸರಿಯಾದ ದಾರಿಯಲ್ಲಿದ್ದೀರ. ಬಟ್ ಆ ವ್ಯಕ್ತಿ ಹೇಳ್ತಾ ಇದ್ದೀರಾ ಅಂದಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ನಿನ್ನ ಮಾತು ತಪ್ಪು, ನಾನೇ ಸರಿ, ನಾನು ಏನು ಮಾಡಿದರೂ ಸರಿ, ನನ್ನದೇ ಆದಂತಹ ಗುರಿ ಇದೆ, ಆ ರೀತಿಯಾದಂಥ. ಆದರೆ ಆ ವ್ಯಕ್ತಿ ಅಷ್ಟೇ ಒಳ್ಳೆಯ ವ್ಯಕ್ತಿ, ಬಟ್ ಬೇರೆಯವರ ಮಾತುಕತೆಯಿಂದ, ಬೇರೆಯವರ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ನಿಮ್ಮ ಮಾತುಗಳು, ನಿಮ್ಮ ಪ್ರೀತಿ, ನಿಮ್ಮ ಮೇಲಿರುವಂತಹ ವಿಶ್ವಾಸವನ್ನು ಧಿಕ್ಕರಿಸಿ ಅವರು ಹೋಗ್ತಾ ಇದ್ದಾರೆ. ಆದರೆ ಮುಂದೆ ಹೋದರೂ ಸಹಿತ ಆ ವ್ಯಕ್ತಿಗೆ ತುಂಬಾ ನೋವು ಪಡ್ತಾರೆ. ಏಕೆಂದರೆ ತುಂಬಾ ಕಷ್ಟಗಳನ್ನು ಎದುರಿಸ್ಬೇಕಾಗುತ್ತೆ. ಹಿಂದೆ ಬಂದರೆ ಒಳ್ಳೆ ಜೀವನ ಇದೆ ಅವ್ರಿಗೆ, ಫಾಸ್ಟ್ ಲೈಫಲ್ಲಿ ಅದೇನಿತ್ತು ನಿಮ್ಮ ಜೊತೆ ಚೆನ್ನಾಗಿರ್ಬೋದಾಗಿತ್ತು. ಬಟ್ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ತನ್ನದೇ ಆದ ಕೆಟ್ಟ ವರ್ತನೆಯಿಂದ, ತನ್ನದೇ ಆದ ಮನಸ್ಥಿತಿಯಿಂದ, ತನ್ನದೇ ಆದ ಕೋಪ, ಹಠ ಸ್ವಭಾವದಿಂದ ತನ್ನ ಲೈಫನ್ನು ತಾನೇ ಹಾಳು ಮಾಡ್ಕೊಂತಹ ಸ್ಥಿತಿಗೆ ಹೋಗಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಫಾಸ್ಟ್ ಲೈಫಲ್ಲಿ ಈ ರೀತಿಯಾದಂತಹ ಆದರೆ ಆ ನಿಮ್ಮನ್ನು ನೀವು ಹಾಳು ಮಾಡ್ಕೊಂಡಿದ್ದಾಯಿತು. ನಿಮ್ಮ ಜೊತೆ ಇರುವಂಥ ವ್ಯಕ್ತಿ, ಆ ವ್ಯಕ್ತಿ ಏನು ಮಾಡ್ತಾಯಿದ್ದಾರೆ, ತನ್ನನ್ನು ತಾನು ಕಷ್ಟಕ್ಕೆ ಸಿಲುಕಾಕೊಳ್ಳುವಂತಹ ಕ್ಷಣಗಳನ್ನು ತಾನೇ ಸೃಷ್ಟಿ ಮಾಡಿಸ್ಕೊಂಡಾಯಿತು. ಇಲ್ಲಿ ಮತ್ತೆ ಫ್ಯೂಚರಲ್ಲಿ ಫಾಸ್ಟಲ್ಲಿ ಏನಾಗ್ತಾಯಿದೆಪ್ಪ ಅಂತ ಹೇಳಿದರೆ, ದ ಸನ್ ಕಾರ್ಡ್ ಬಂದಿದೆ. ದ ಸನ್ ಕಾರ್ಡ್ ಅಂತ ಹೇಳಿದರೆ ಪ್ರತಿಯೊಂದು ವಿಚಾರಕ್ಕೂ ನಾನಿಲ್ಲಿ ಹೇಳ್ದಂಗೆ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಕೆರಿಯರ್ ವಿಚಾರ ಆಗಿರ್ಬೋದು, ನಿಮ್ಮ ಆಸೆ, ಗುರಿಗಳು, ನಿಮ್ಮ ಮನಸ್ಥಿತಿ ಹೇಗಿದೆ, ಪ್ರತಿಯೊಂದನ್ನು ನೀವು
ಜಯಿಸ್ತೀರಾ. ಅಂದರೆ ಈಗ ಪ್ರೆಸೆಂಟ್ ಏನಿದೆ ಆ ಲೈಫಿಗೆ ನೀವು ಹೋದ್ರಿ ಅಂದರೆ ನಿಮ್ಮ ಲೈಫಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀರಾ. ಕೆರಿಯರ್ ವಿಚಾರದಲ್ಲಿ ನೀವು ಜಾಬ್ ಹುಡುಕ್ತಾ ಇದ್ದೀರಾ, ಜಾಬಲ್ಲಿ ನಿಮಗೆ ತೊಂದರೆ ಆಗಿತ್ತು, ಅಡೆತಡೆಗಳು ಬಂದಿತ್ತು, ಅದು ಸರಿ ಹೋಗ್ತಾ ಇದೆ. ಆರೋಗ್ಯ ಸರಿ ಹೋಗ್ತಾ ಇದೆ, ರಿಲೇಷನ್ಶಿಪ್ ಸರಿ ಹೋಗ್ತಾ ಇದೆ. ಪ್ರತಿಯೊಂದು ವಿಚಾರಕ್ಕೂ ನೀವು ಫೈನಾನ್ಷಿಯಲ್ ಅಡೆತಡೆಗಳು ಕಡಿಮೆ ಆಗ್ತಾ ಇದೆ. ಮತ್ತು ನೀವು ಯಾವ ವಿಚಾರಕ್ಕೆ ನೀವು ಗೊಂದಲದಲ್ಲಿದ್ರಿ, ಕಿರಿಕಿರಿ ಮಾಡ್ಕೊತಾ ಇದ್ರಿ, ಓವರ್ ಥಿಂಕಿಂಗ್ ಮಾಡ್ಕೊತಾ ಇದ್ರಿ, ಅದು ಸಹಿತ ನಿಮಗೆ ಕಡಿಮೆ ಆಗ್ತಾ ಇದೆ. ಮಾನಸಿಕವಾಗಿ ನೀವು ಹಿಂಸೆ ಅನುಭವಿಸ್ತಿದ್ರೆ ಅದರಿಂದ ಹೊರ ಬರ್ತಾ ಇದ್ದೀರಾ. ನಿಮ್ಮಲ್ಲಿರುವಂಥ ಎಲ್ಲ ಅಡೆತಡೆಗಳಿಂದನೂ ಹೊರ ಬರ್ತಾ ಇದ್ರೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ಹೊಸ ಲೈಫ್ ಚೇಂಜ್ ಆಗ್ತಾ ಇದೆ. ಈಗ ಫಾಸ್ಟ್ ಲೈಫಿಂದ ಮತ್ತೆ ನೀವು ಪ್ರೆಸೆಂಟ್ ಲೈಫಿಗೆ ಹೋಗ್ತಾ ಇದ್ದೀರ ಅಂದರೆ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಆ ನ್ಯೂ ಬಿಗಿನಿಂಗು ನಿಮ್ಮದೇ ಆದಂಥ ಓನ್ ಕೆಲಸ ಆಗಿರ್ಬೋದು, ನಿಮ್ಮದೇ ಆದಂತಹ ಕನಸು ಕಟ್ಕೊಂಡಿರ್ಬೋದು, ಅಥವಾ ಮಕ್ಕಳ ವಿಚಾರಕ್ಕೆ ನೀವೇನಾದರೂ ತುಂಬಾ ಕಷ್ಟಪಡ್ತಾ ಇದ್ರಿ ಅಂದರೆ ಆ ಮಕ್ಕಳು ನೀವು ಹೇಳ್ದಂಗೆ ಕೇಳದೇ ಇರ್ಬೋದು. ಆ ಮಕ್ಕಳ ಸಲುವಾಗಿ ನೀವು ನೋವು ಅನುಭವಿಸ್ತಾ ಇದ್ರಿ, ಆ ಮಕ್ಕಳಿಗೆ ಫೋನ್ ಹಿಡಿಯೋದ್ರಿಂದ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಮಾತನ್ನೇ ಧಿಕ್ಕರಿಸ್ತಾ ಇದ್ರು, ಅವ್ರಿಗೆ ಹೋಗೋ ದಾರಿನೇ ಕೆಟ್ಟದಾಗಿತ್ತು, ಆ ದಾರಿಯಿಂದ ಹೊರ ಬರ್ತಾ ಇದ್ದಾರೆ. ಅಂದರೆ ನೀವು ಅಂದ್ಕೊಂಡಿದ್ರಿ, ನಿಮ್ಮ ಮನಸ್ಸಲ್ಲಿ ಯಾವುದರ ಬಗ್ಗೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ರಿ, ಅದು ನಿಮ್ಮ ಫ್ಯೂಚರಿಗೆ ಏನು ಮಾಡ್ತಾ ಇದೆ, ಪ್ರೆಸೆಂಟ್ ಫ್ಯೂಚರಿಗೆ ಬಂತು ಅಂತ ಅಂದರೆ, ಪ್ರೆಸೆಂಟಲ್ಲಿ ಬಂದರೆ ಅಂದರೆ ನಿಮಗೆ ಒಂದು ಹೊಸದಾದ ಲೈಫ್ ಸಿಗ್ತಾ ಇದೆ, ಹೊಸದಾದ ಜರ್ನಿ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಕಾರ್ಡ್ ಏನು ಹೇಳುತ್ತಪ್ಪ, ನೈಟ್ ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ಸನ್ ಕಾರ್ಡ್ ಬಂದಿದೆ. ಸನ್ ಕಾರ್ಡ್ ಏನು ಹೇಳುತ್ತಪ್ಪ, ನಿಮಗೆ ನ್ಯೂ ಬಿಗಿನಿಂಗ್ ಆಗುತ್ತೆ. ಆ ನ್ಯೂ ಬಿಗಿನಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೆಲಸಕ್ಕೂ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರುವಂಥ ಯಾವುದೇ ಒಂದು ಕೆಲಸ ಆಗಿರ್ಬೋದು, ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ, ಮುಂದೆ ಹೋಗುವುದು ಸರಿ, ಬಟ್ ನೀವು ಅಲ್ಲಿ ಅಡೆತಡೆಗಳನ್ನು ಅನುಭವಿಸ್ಬೇಕಾಗುತ್ತೆ. ನಿಮ್ಮ ಗುರಿಗಳು ಏನೇ ಇರ್ಬೋದು, ನಿಧಾನವಾಗಿ ಯೋಚಿಸಿ, ನಿಧಾನವಾಗಿ ಕ್ರಿಯೇಟ್ ಮಾಡಿ. ನೀವು ಒಂದು ಮಾತಾಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಜಾಬ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಎಲ್ಲದೂ ನನಗೆ ಸಿಕ್ತು ಅಂತ ಹೇಳಿ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ನೀವು ಹೊರ ಹೋದ್ರಿ ಅಂದರೆ ನೀವಲ್ಲಿ ಕಷ್ಟಗಳನ್ನು ಅನುಭವಿಸ್ತೀರಾ, ನೋವುಗಳನ್ನು ಅನುಭವಿಸ್ತಿದ್ದೀರಾ. ಬಟ್ ನಿಮಗೆ ಫ್ಯೂಚರಲ್ಲಿ ಅಂದರೆ ನಿಮ್ಮ ಪ್ರೆಸೆಂಟ್ ಲೈಫಲ್ಲಿ ಏನಾಗಿದೆಯಪ್ಪ ಅಂದರೆ, ನೀವು ಅಂದ್ಕೊಂಡಿದ್ದು ಎಲ್ಲದೂ ನಿಮಗೆ ಸಿಕ್ಕಾಯಿತು, ಬಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ತುಂಬಾ ಯೋಚನೆ ಮಾಡಬೇಕು. ಇಲ್ಲಿ ಕುದುರೆ ಏನು ಆಗ್ತಾ ಇದೆಯಪ್ಪ ಅಂದರೆ, ಅದು ಮಿತಿ ಮೀರಿ ಹಾರ್ತಾ ಇದೆ, ತನ್ನ ಮಿತಿನೇ ಮೀರಿ ಹೋಗಿದೆ ಅಲ್ವಾ. ಆ ಮಿತಿನೇ ಮೀರಿದಾಗ ಇಲ್ಲಿ ಬೆಟ್ಟಗುಡ್ಡಗಳು ಕಾಣ್ತವೆ. ಅಂದರೆ ಅಲ್ಲಿ ನಿಮಗೆ ಅಡೆತಡೆಗಳಿದ್ದಾವೆ, ನೀವು ಹೋಗೋ ದಾರಿಲಿ ಅಡೆತಡೆಗಳಿದ್ದಾವೆ. ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ಒಂದು ವಿಚಾರಕ್ಕೆ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಮಾನಸಿಕವಾಗಿ ನಿಮ್ಮ ಮೆಂಟಲಿ ಪ್ರಿಪೇರ್ ಆಗಿ, ನೀವು ಹೋಗುವಂಥ ಕೆಲಸದಲ್ಲಿ, ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಸಕ್ಸಸ್ ಸಿಗಬೇಕು ಅಂತ ಹೇಳಿದರೆ ನಿಮ್ಮದೇ ಆದ ಅಹಂಕಾರ, ಕೋಪ, ನಿಮ್ಮಲ್ಲಿರುವಂತಹ ದುರಹಂಕಾರ, ಅದನ್ನೆಲ್ಲದನ್ನೂ ಒಂದು ಕಡೆ ಬಿಟ್ಟು ನೀವು ಮುಂದೆ ಹೋದರೆ ಆಮೇಲೆ ನಿಮ್ಮ ಕಡಿವಾಣ ನಿಮ್ಮ ಕೈಯಲ್ಲಿರಬೇಕು. ನಿಮ್ಮ ಮನಸ್ಸಿನ ಗುರಿ ಏನಿದೆ ನಿಮ್ಮ ಕೈಯಲ್ಲಿರಬೇಕು. ಬೇರೆಯವ್ರ ಕೈಯಲ್ಲಿ ಕೊಟ್ಟು ನೀವು ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಏನು ಗುರಿಗಳಿದೆ, ನಿಮ್ಮಲ್ಲಿರುವಂಥ ಯಾವ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಾ ಅದರಿಂದ ನೀವು ಒಂದು ಒಳ್ಳೆಯ ಅವಕಾಶಗಳನ್ನ ಪಡ್ಕೋತೀರಾ ಅನ್ನೋದೇ ನಿಜ ಆಗಿತ್ತು ಅಂದರೆ, ಬಟ್ ನೀವು ನಿಧಾನವಾಗಿ ಹೋಗಿ, ನಿಧಾನಗತಿಯಿಂದ ಹೋದ್ರಿಂದ ಇಲ್ಲಿ ಹಳದಿ ಕಾಣ್ತದೆ ಅಲ್ವಾ. ಇಲ್ಲಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸ್ವಲ್ಪದರಲ್ಲೇ ಇದೆ, ಬಟ್ ನೀವು ದುರಹಂಕಾರ, ಅಹಂಕಾರ, ಕೆಟ್ಟ ಆಲೋಚನೆ, ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಹೋದ್ರಿಂದ ಆ ಲೈಫಲ್ಲಿರುವಂಥ ನಿಮಗೆ ಸಕ್ಸಸ್ ಸಿಗಬೇಕಾಗಿರೋದು ಫ್ಲಾಪ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ. ಮತ್ತು ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಕರೆಕ್ಟ್, ನಾನು ಹೇಳಿದಾಗೆ ಇಲ್ಲಿ 2 ಕಾರ್ಡೂ ಅದೇ ಥರನೇ ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ತೋರಿಸ್ತಾ ಇದೆ. ಇಲ್ಲಿ ಸಹಿತ ನಿಮಗೆ ಹೇಳ್ತಾ ಇದೆ, ಒಂದು ಜಾಗ ಬದಲಾವಣೆ ಆಗಿರ್ಬೋದು, ಅಥವಾ ನಿಮಗೆ ಬ್ಲ್ಯಾಕೇಜ್, ನಾ ಹೇಳಿದಾಗೆ ಇಲ್ಲಿ ಹೇಳಿದೆ ಅಲ್ವಾ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಬ್ಲ್ಯಾಕಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ಮೈಂಡ್ ಸ್ಟಕ್ ಆಗಿರ್ಬೋದು, ತುಂಬ ಕಿರಿಕಿರಿ ಅನುಭವಿಸ್ತಾ ಇರ್ಬೋದು. ಈ ಥರ ಎಲ್ಲ ವಿಚಾರದಲ್ಲೂ ನೀವು ಏನಾದರೂ ಮನಸ್ಥಿತಿನ ಹಾಳು ಮಾಡ್ಕೊಂಡಿದ್ರೆ ಅಂದರೆ ಅದಕ್ಕೆ ನಿಮಗೆ ಯೂನಿವರ್ಸಲ್ ಸಪೋರ್ಟಿಂದ ಅದು ನಿಮ್ಮನ್ನು ಕ್ಲಿಯರ್ ಮಾಡ್ತಾ ಇದೆ. ನಿಮ್ಮ ಫ್ಯೂಚರ್ಗೆ, ನಿಮ್ಮ ಪ್ರೆಸೆಂಟ್ ಲೈಫಲ್ಲಿ ಇವಾಗ ನಿಮಗೆ ನಿಮ್ಮ ಕೆಲಸದಲ್ಲಿ
ಆಗಿರ್ಬೋದು, ನಿಮ್ಮಲ್ಲಿರುವಂಥ ಅಡೆತಡೆಗಳಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಸಹಿತ ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ಯೂನಿವರ್ಸ್ ನಿಮಗೆ, ನೀವು ನಂಬಿರುವಂಥ ದೈವಶಕ್ತಿ ಅದರಿಂದ ಕ್ಲಿಯರ್ ಮಾಡ್ತಾ ಇದೆ. ಅದರಿಂದ ಕ್ಲಿಯರ್ ಆಗಿ ನಿಮ್ಮ ಫೈನಾನ್ಷಿಯಲ್ ವಿಚಾರ ಗ್ರೋತ್ ಬರ್ತಾ ಇದೆ, ಸಕ್ಸಸ್ ಅನುಭವಿಸ್ತಾ ಇದ್ದೀರಾ, ಕೆರಿಯರಲ್ಲಿ ಒಂದು ಕೆಲಸ ಸಿಗ್ತಾ ಇದೆ, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗ್ತಾ ಇದೆ, ಪ್ರತಿಯೊಂದು ವಿಚಾರದಲ್ಲೂ ಒಂದು ಒಳ್ಳೆಯ ಅವಕಾಶಗಳನ್ನು ತರ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ 9 ಆಫ್ ಸಾರ್ಟ್ಸ್ ಬಂದಿದೆ. 9 ಆಫ್ ಸಾರ್ಟ್ಸ್ ಅಂತ ಹೇಳಿದರೆ ಇಲ್ಲಿ ಪ್ರತಿಯೊಂದು ವಿಚಾರಕ್ಕೂ ನೀವು ಹೊಡೆದಾಡಿಕೊಂಡೇ ನೀವು ಮುಂದೆ ಬಂದಿರೋದು. ಇಲ್ಲಿ ಬ್ಲ್ಯಾಕೇಜಿಂದ ಹೊಡೆದಾಡ್ಕೊಂಡು ಬಂದಿದ್ದೀರಾ, ಜನಗಳನ್ನ ಎದುರಿಸ್ಕೊಂಡು ಮುಂದೆ ಬಂದಿದ್ದೀರಾ, ನಿಮ್ಮ ಸಂಬಂಧಗಳನ್ನು ಎದುರಿಸ್ಕೊಂಡು ನೀವು ಹೊರ ಬಂದಿದ್ದೀರಾ, ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನೀವು ಹೊರ ಬಂದಿದ್ದೀರಾ. ಆದರೂ ಸಹಿತ ಇಲ್ಲಿ ನೀವೇನು ಮಾಡ್ತಾಯಿದ್ದೀರಾ, ನನಗೆ ಇನ್ನೂ ಭಯ ಇಟ್ಕೊಂಡಿರ, ಮುಂದೆ ಏನಾಗುತ್ತೆ ಏನೋ, ಮುಂದೆ ಹೇಗಿರ್ತೀವೋ ಏನೋ, ನಾವು ಚೆನ್ನಾಗಿರ್ತೀವ, ನಮ್ಮ ಮುಂದಿನ ಜೀವನ ಹೇಗೆ, ಈ ರೀತಿಯಾದಂತಹ ಕ್ಷಣಗಳನ್ನು ಅನುಭವಿಸ್ತಾ ಇದ್ದೀರಾ. ಪ್ರತಿಯೊಂದು ವಿಚಾರಕ್ಕೂ ಸಹಿತ ನೀವು ಕಿರಿಕಿರಿಗಳನ್ನು ಅನುಭವಿಸ್ತಾ ಇದ್ದೀರಾ, ಮಾತುಗಳಿಗೆ ಹೆದರ್ತಾ ಇದ್ದೀರಾ, ಮಾತಾಡಿದರೆ ಏನಾಗುತ್ತೋ ಅನ್ನುವಂಥ ಮನಸ್ಥಿತಿ, ಅಥವಾ ನಾನು ಹೊರಗೆ ಹೋದರೆ ಹೇಗಪ್ಪ, ನಾನು ಯಾವ ವಿಚಾರಕ್ಕೆ ನಾನು ಹೇಗೆ ಮಾಡಬೇಕು, ಈ ಕೆಲಸ ಸರಿ ಇದೆಯಾ, ಈ ಸಂಬಂಧ ಸರಿ ಇದೆಯಾ, ಈ ವಿಚಾರದಲ್ಲಿ ಸರಿ ಇದೆಯಾ, ಕೋರ್ಟ್ ಕೇಸಿಗೆ ಹೋದರೆ, ಇಲ್ಲಿ ಕೋರ್ಟ್ ಕೇಸ್ ಅಂದರೆ ನೀವು ಯಾವುದಾದ್ರೂ ಒಂದು ಕೇಸಲ್ಲಿ ಸಿಗಾಕೊಂಡಿರ್ಬೋದು, ಅದು ನನಗೆ ಸರಿ ಹೋಗುತ್ತಾ, ಅಥವಾ ಅದು ನನ್ನ ಪರ ರಿಸಲ್ಟ್ ಬರುತ್ತಾ ಅನ್ನುವಂಥ ಮನಸ್ಥಿತಿ ಇರ್ಬೋದು. ಅಥವಾ ಈ ರೀತಿಯಾದಂತಹ ಕ್ಷಣ ಅಂದರೆ ನಿಮ್ಮನ್ನು ನೀವು ಹೆದರ್ಕೋತಾ ಇದ್ರೆ, ಕನಸಲ್ಲಿ ಅಂತಾರಲ್ಲ, ಕನಸಲ್ಲೇ ಬೆಚ್ಚಿ ಬೀಳ್ತಾರಲ್ಲ, ಆ ರೀತಿ ಅಷ್ಟೊಂದು ನೋವುಗಳನ್ನು ಅನುಭವಿಸಿ ಬಂದಮೇಲೆ ನಿಮಗೆ ಒಂದು ಉತ್ತರ ಸಿಗಲೇಬೇಕಾಗಿತ್ತು. ಆದರೂ ಸಹಿತ ಅಲ್ಲಿ ಸಿಕ್ಕಿದೆ, ನಿಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ, ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಬರ್ತಾ ಇದೆ, ರಿಲೇಷನ್ಶಿಪ್ ಚೆನ್ನಾಗಾಗ್ತಾ ಇದೆ, ನಿಮ್ಮಲ್ಲಿರುವಂಥ ಎಲ್ಲ ಕ್ರಿಯೇಟಿವಿಟಿಗಳಿಂದ ನೀವು ಇನ್ನೂ ಚೆನ್ನಾಗಿ ಜೀವನ ಮಾಡೋಕ್ಕೆ ರೆಡಿಯಾಗಿದ್ದೀರಾ, ಯೂನಿವರ್ಸಲ್ ಸಪೋರ್ಟ್ ಇದೆ, ಎಲ್ಲದರಿಂದ ಸಪೋರ್ಟ್ ಇದೆ. ಬಟ್ ನೀವು ಇಲ್ಲಿ ಸಹಿತ ನಿಮ್ಮ ಮನಸ್ಸನ್ನು ಏನು ಮಾಡಿದ್ರಿ, ನಿಮ್ಮನ್ನು ನೀವು ಕಟ್ ಹಾಕ್ಕೊಳ್ಳೋವಂಥದ್ದು, ಅಂದರೆ ಹೆದರ್ತಾ ಇರೋದು, ಕಿರಿಕಿರಿ ಮಾಡ್ಕೊತಾ ಇರೋದು, ಜನಗಳು ಏನಂತಾರೆ ಏನೋ, ಯಾರು ಏನು ಅಂತಾರೋ ಅನ್ನೋದೇ ನಿಮಗೆ ಮನಸ್ಥಿತಿ. ಅಂದರೆ ಹೊರಗಿನ ಜನ ಏನಂತಾರೋ, ಅಥವಾ ನಮ್ಮ ಮನೇಲಿ ಯಾರು ಏನಂತಾರೆ ಏನೋ, ನಾನು ಇದು ಮಾಡ್ತಾರೆ ಸರಿನಾ ಅಥವಾ ಇದು ತಪ್ಪ, ಈ ರೀತಿ. ಬಟ್ ನಿಮ್ಮ ಎದುರಿಗೆ ಏನಾಗ್ತಾ ಇದೆ, ಸಕ್ಸಸ್ ಅನ್ನೋದಿದೆ. ಇಲ್ಲಿ ಫ್ಲವರ್ಸ್ ಕಾಣ್ತಾ ಇದೆ, ಇಲ್ಲಿ ಮೂನ್ ಕಾಣ್ತಾ ಇದೆ, ಇಲ್ಲಿ ಸಿಂಬಲ್ಸ್ ಎಲ್ಲ ಶೈನ್ಗಳ ಕಾಣ್ತಾ ಇದೆ. ಹೌದಾ, ಇದು ಎಲ್ಲ ನಿಮ್ಮ ಫ್ಯೂಚರ್ಗೆ ಒಂದು ಬ್ರೈಟ್ ಆಗಿದೆ. ನಿಮ್ಮ ಫ್ಯೂಚರಲ್ಲಿ ನೀವೇನಿಲ್ಲಿ ಹೊಡೆದಾಡಿ ನೀವು ಕಷ್ಟಪಟ್ಟು ನಿಮ್ಮನ್ನು ನೀವು ರೂಪಿಸ್ಕೊಂಡಿದ್ರು, ಆದರೂ ಸಹಿತ ನಿಮ್ಮ ಒಳಗೆ ಒಂದು ಭಯ ಇದೆ. ಆ ಭಯದಿಂದ ಹೊರ ಬಂದರೆ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಫ್ಯೂಚರ್ ಹೇಗಿದೆ ಅಂದರೆ, ಈಗ ಪ್ರೆಸೆಂಟ್ ಆಯಿತು, ನೀವು ಪ್ರೆಸೆಂಟಲ್ಲಿ ಪ್ರತಿಯೊಂದನ್ನು ನೀವು ಪಡ್ಕೊಂಡು ಮುಂದೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಸಹಿತ ಎಲ್ಲೋ ನಿಮ್ಮ ಜೀವನದಲ್ಲಿ ಒಂದು ಭಯ ಇದೆ, ನಿಮ್ಮ ಕಡೆಗೆ ಎಲ್ಲೋ ಒಂದು ಕಡೆ ಭಯದಿಂದ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ, ಈಗ ಫ್ಯೂಚರ್ ಹೇಗಿದೆ ಅಂತ ನೋಡೋಣ. ನಿಮ್ಮ ಫ್ಯೂಚರಲ್ಲಿ ನೀವು ಏನೆಲ್ಲ ಪಡ್ಕೋತಾ ಇದ್ದೀರಾ, ಏನೆಲ್ಲ ಇದು ಮಾಡ್ಕೋತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ, ಥ್ಯಾಂಕ್ ಯು. ವಾವ್, ಇಲ್ಲಿ ಜಸ್ಟಿಸ್ ಬಂದಿದೆ, ವಾವ್, ದ ಸ್ಟಾರ್ ಬಂದಿದೆ, ದ ಮ್ಯೂಜಿಷಿಯನ್ ಬಂದಿದೆ. ನಿಮ್ಮ ಫ್ಯೂಚರ್ ಹೇಗಿದೆಯಪ್ಪ ಅಂತ ಹೇಳಿದರೆ, ನೀವು ಇಲ್ಲಿವರೆಗೂ ಫಾಸ್ಟಲ್ಲಿ ಮತ್ತು ಪ್ರೆಸೆಂಟಲ್ಲಿ ನೀವೇನು ಗೊಂದಲದಲ್ಲಿದ್ರಿ, ನೋವು ಪಡ್ತಾಯಿದ್ರಿ, ಸಂಕಟ ಪಡ್ತಾಯಿದ್ರಿ, ಯಾವುದನ್ನು ಅರ್ಥ ಮಾಡ್ಕೊಳ್ತಾ ಇರೋಂಥ ವ್ಯಕ್ತಿಗಳ ಜೊತೆ ಇದ್ರಿ, ಯಾವ ಜನ ನಮಗೆ ಏನಂತಾರೋ, ಏನು ಮಾಡ್ತಾರೋ, ನನಗೆ ಈ ಕೆಲಸ ಸರಿ, ನನಗೆ ಕೆಲಸ ತಪ್ಪ, ಅಥವಾ ಬೇರೆ ವಿಚಾರಕ್ಕೆ, ಪ್ರತಿಯೊಂದು ವಿಚಾರಕ್ಕೂ ತುಂಬಾ ಕಿರಿಕಿರಿಗಳನ್ನು ಅನುಭವಿಸ್ತಾ ಇದ್ರು. ಓಕೆನಾ, ಆ ಕಿರಿಕಿರಿಗಳಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನೋದು ಹೇಳ್ತಾರೆ. ಅಂದರೆ ನೀವು ಪಟ್ಟಿರುವ ಕಷ್ಟಕ್ಕೆ, ನೀವು ಪಟ್ಟಿರುವಂಥ ಶ್ರಮಕ್ಕೆ ಒಂದು ಫಲ ಸಿಗ್ತಾ ಇದೆ, ಒಂದು ನ್ಯಾಯ ಸಿಗ್ತಾ ಇದೆ. ನೀವು ಈ ಪರದೆ ಹಿಂದೆ ನಿಮ್ಮ ಸಕ್ಸಸ್ ಈ ಪರದೆ ಹಿಂದೆ ಇತ್ತು. ಬಟ್ ನೀವೇನು ಮಾಡಿದ್ರಿ ಅಂತ ಹೇಳಿದರೆ, ನಿಮ್ಮ ಮನಸ್ಥಿತಿನ ನೀವಾಗಿ ಹಾಳು ಮಾಡ್ಕೊಂಡಿರೋದ್ರಿಂದ, ನಿಮ್ಮಲ್ಲಿರುವಂಥ ಕೆಟ್ಟ ಚಟಗಳಿಂದ, ನಿಮ್ಮಲ್ಲಿರುವಂಥ ಓವರ್ ಥಿಂಕಿಂದ, ನಿಮ್ಮಲ್ಲಿರುವಂಥ ಸಿಟ್ಟಿಂದ, ಹಠದಿಂದ, ಈಗೋ ಇರೋದ್ರಿಂದ ಪ್ರತಿಯೊಂದು ವಿಚಾರಕ್ಕೂ ನಿಮ್ಮನ್ನು ನೀವು ಕಷ್ಟಕ್ಕೆ ನೂಕೊಂಡಿದ್ರಿ. ನಿಮ್ಮ ಮಾತುಕತೆಗಳು ನೇರವಾಗಿತ್ತು, ನೀವು ಅವರನ್ನು ಎದುರಿಸುವಂಥ ಶಕ್ತಿ ನಿಮ್ಮಲ್ಲಿತ್ತು. ಆದರೂ ಸಹಿತ ನೀವು ಇಲ್ಲಿ ಏನಾಗ್ತಾ ಇತ್ತಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ಕೆಟ್ಟ ಅಭ್ಯಾಸ ಏನಾಗಿತ್ತು,
ನಿಮ್ಮ ಮಾತು ನೇರವಾಗಿ ಅವ್ರಿಗೆ ಮಾತಾಡೋದು, ನೀವು ಅವ್ರ ಕೂಟ ಜಗಳ ಮಾಡೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಪ್ರತಿಯೊಂದು ವಿಚಾರಕ್ಕೂ ಅವ್ರ ಜೊತೆ ಕ್ರೂರವಾಗಿ ಹೋಗೋದು. ಅಂದರೆ ಕ್ರೂರವಾಗಿ ಅಂದರೆ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಅವ್ರ ಕೂಡ ಜಗಳ ಮಾಡೋದು, ನೀವು ಹೀಗೆ ಮಾಡಿದ್ದೇನೆ, ಹೀಗೆ ಬಿಟ್ಟೆ, ನೇರವಾಗಿ ಮಾತಾಡೋದು. ನೇರವಾಗಿ ಮಾತಾಡೋದ್ರಿಂದ ಏನಾಗೋದು ಅಂದರೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಇತ್ತು. ಇಲ್ಲಿ ನೋಡಿ, ನಿಮ್ಮ ಹಿಂದೆನೇ ನಿಮಗೆ ಅವಕಾಶ ಇತ್ತು. ನಿಮ್ಮ ಜೊತೆನೇ ಇದ್ದಂಥ ಸಕ್ಸಸ್ ಅಂದರೆ ಪ್ರೀತಿ ಆಗಿರ್ಬೋದು, ವಿಶ್ವಾಸ ಆಗಿರ್ಬೋದು, ನಿಮ್ಮಲ್ಲಿ ನಂಬಿಕೆ ಇರ್ಬೋದು, ಯಾವುದೇ ಒಂದಿತ್ತು ಅಂದರೆ ನಿಮ್ಮ ಒಳಗಿರುವಂತಹ ಮಾತುಕತೆ ಹೊರಬಂದು ಅವರನ್ನು ಏನು ಮಾಡ್ತಾಯಿತ್ತು, ಇನ್ನೂ ಸ್ಟ್ರಾಂಗ್ ಮಾಡ್ತಾಯಿತ್ತು. ಅವರನ್ನು ಮತ್ತೆ ನಿಮ್ಮ ಜೊತೆ ಜಗಳ ಮಾಡುವಂತೆ ಮಾಡ್ತಾಯಿತ್ತು. ಈ ರೀತಿಯಾಗಿ ನೀವು ಮಾಡ್ತಾಯಿದ್ದಂತಹ ನೋವು, ಕಷ್ಟ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅದು ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಏನಿದೆಯೋ, ನಿಮಗೆ ಏನು ಸಿಗಬೇಕಾಗಿದೆಯೋ, ನಿಮ್ಮ ಲೈಫಿಗೆ ಏನು ಬರಬೇಕಾಗಿದೆಯೋ ಅದು ನಿಮ್ಮ ಜೊತೆ ಬರ್ತಾ ಇದೆ, ಅದಕ್ಕೆ ಒಂದು ನ್ಯಾಯ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಇದ್ದಂತಹ ಬ್ಲ್ಯಾಕೇಜಿಂದ ಹೊರ ಬರ್ತಾ ಇದ್ದೀರಾ, ಹೀಲ್ ಆಗ್ತಾ ಇದ್ದೀರಾ. ಮೆಡಿಟೇಷನ್ ಮಾಡ್ತಾ ಇದ್ರಿ ಅಂದರೆ ಅದರಿಂದ ನೀವು ಹೀಲ್ ಆಗ್ತಾ ಇದ್ದೀರಾ. ನಿಮಗೆ ಯೂನಿವರ್ಸಲ್ ಸಪೋರ್ಟ್ ಇದೆ ಅಂತ ಹೇಳಿದರೆ ಅಲ್ಲಿಂದ ನೀವು ಹೀಲ್ ಆಗ್ತಾ ಇದ್ದೀರಾ. ನಿಮ್ಮ ದೈವಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇದ್ದರೆ ಆ ದೈವಶಕ್ತಿ ನೀವು ಪಟ್ಟಿರುವಂಥ ಕಷ್ಟಕ್ಕೆ, ನಿಮ್ಮ ಕಣ್ಣೀರಿಗೆ, ನಿಮ್ಮ ನೋವಿಗೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ. ನಿಮಗೆ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಿಮಗೆ ಒಂದು ನ್ಯಾಯವನ್ನು ಕೊಡ್ತಾ ಇದ್ದಾರೆ, ಒಂದು ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ನಿಮಗೆ ಒಂದು ಅವಕಾಶ ಅಂತ ಹೇಳಿದರೆ ನಿಮಗೆ ಒಂದು ನ್ಯಾಯಯುತವಾದಂತಹ ರಿಸಲ್ಟನ್ನು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಸ್ಟಾರ್ ಬಂದಿದೆ. ದ ಸ್ಟಾರ್ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಒಂದು ಬ್ರೈಟ್, ಒಂದು ಸಕ್ಸಸ್, ಒಂದು ನಿಮಗೆ ಗ್ರೋತ್. ನಿಮ್ಮ ಲೈಫಲ್ಲಿ ನೀವು ಯಾವ ಕಷ್ಟಕ್ಕೆ ನೀವು ಹೆದರ್ಕೊಂಡಿದ್ರಿ, ಅಲ್ಲಿ ಏನು ನೀವು ಯೋಚನೆ ಮಾಡ್ತಾಯಿದ್ರಿ, ಏನು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರಿ, ಏನೇನು ಇಲ್ಲಿವರೆಗೂ ಬ್ಯಾಲೆನ್ಸ್ ಮಾಡ್ತಾಯಿದ್ರಿ, ಅದರಿಂದ ನೀವು ಒಂದು ಸ್ವತಂತ್ರರಾಗ್ತಾ ಇದ್ದೀರಾ. ಒಂದು ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ಸಿಗ್ತಾ ಇದೆ. ಅಂದರೆ ನೀವು ಬ್ಯಾಲೆನ್ಸ್ ಮಾಡುವಂತಹ ಸಂದರ್ಭಗಳನ್ನು ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಿಂದ ನೀವು ಅದನ್ನು ಸರಿಯಾದ ದಾರಿಲಿ ಹೋಗ್ತಾ ಇದ್ದೀರಾ. ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಜೀವನ ಈ ನಕ್ಷತ್ರದಂತೆ ನಿಮಗೆ ಒಂದು ಒಳ್ಳೆಯ ಫ್ಯೂಚರ್ನ ಕೊಡ್ತಾ ಇದೆ. ಆಮೇಲೆ ನೀವು ಸ್ವತಂತ್ರರಾಗ್ತಾ ಇದ್ದೀರಾ. ನಿಮ್ಮ ಸಕ್ಸಸ್ಸು, ನಿಮ್ಮ ಗ್ರೋತು ನಿಮ್ಮ ಕೈಯಲ್ಲೇ ಇದೆ. ನೀವು ಯಾವ ರೀತಿ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ತೀರಾ, ನಿಮ್ಮ ಜೀವನನೂ ಸಹಿತ ಅಷ್ಟೇ ಒಂದು ಸಕ್ಸಸ್ಫುಲ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿದ್ದ ಮೆಜಿಷಿಯನ್ ಅಂತ ಹೇಳಿದರೆ ನಿಜವಾಗ್ಲೂ ಇದು ಒಂದು ಒಳ್ಳೆಯ ಕಾರ್ಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮ್ಮ ಹತ್ರನೇ ನಿಮಗಾಗಿ ನಿಮಗೋಸ್ಕರನೇ ಬಂದಿದೆ ಅಂದ್ಕೋಬೋದು. ಯಾಕೆಂದರೆ ದ ಮೆಜಿಷಿಯನ್ ಅಂತ ಹೇಳಿದರೆ ಒಂದು ಜಾದು, ಆ ಜಾದು ನಿಮ್ಮ ಕೈಯಲ್ಲಿದೆ. ಒಂದು ಜೀವನ ರೂಪಿಸ್ಕೊಳ್ಳುವಂತಹ ಜಾದು ನಿಮ್ಮ ಕಡೆ ಇದೆ. ಒಂದು ಫೈನಾನ್ಷಿಯಲ್ ವಿಚಾರವಾಗಿರ್ಬೋದು, ನಿಮ್ಮ ಪ್ರೀತಿಲಾಗಿರ್ಬೋದು, ನಿಮ್ಮ ಮಾತಲ್ಲಾಗಿರ್ಬೋದು, ನಿಮ್ಮಲ್ಲಿರುವಂಥ ಎಲ್ಲ ಟೂಲ್ಸು, ಎಲ್ಲ ಟ್ಯಾಲೆಂಟು ಸಹಿತ ನಿಮ್ಮ ಹತ್ರನೇ ಇದೆ. ನಿಮಗೆ ಒಂದು ಸಕ್ಸಸ್ ಇದೆ, ಒಂದು ಗ್ರೋತ್ ಇದೆ, ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮದೇ ಆದಂತಹ ಅವಕಾಶಗಳನ್ನು ಹುಡುಕಿ ತರ್ತಾ ಇದೆ. ಒಂದು ಒಳ್ಳೆ ಆಪರ್ಚುನಿಟಿಗಳು ಬರ್ತಿರ್ಬೋದು. ರಿಲೇಷನ್ಶಿಪ್ಪಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಗಿದ್ದ ಪ್ರೀತಿ ಸಿಗ್ತಾ ಇರ್ಬೋದು. ಅಥವಾ ನೀವು ಇಲ್ಲಿವರೆಗೂ ಏನು ಎಕ್ಸ್ಪೀರಿಯನ್ಸ್ ಮಾಡಿದರೆ ಅದರಿಂದ ನಿಮಗೆ ಒಂದು ಒಳ್ಳೆಯ ಜೀವನದ ಅವಕಾಶಗಳು ಬರ್ತಿರ್ಬೋದು. ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮ್ಮ ಲೈಫಿಗೆ ಒಂದು ಒಳ್ಳೆಯ ಅವಕಾಶ ಅನ್ನೋದು ಬರ್ತಾ ಇದೆ. ಹೊಸ ಆಪರ್ಚುನಿಟಿಗಳು ಬರ್ತಾ ಇದೆ. ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಅಂದರೆ ನೀವು ಒಂದು ಹೊಸದಾಗಿ ಜೀವನ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ನಿಮ್ಮದಾದಂತಹ ಗುರಿಗಳನ್ನು ಮುಂದುವರಿಸ್ತಾ ಇರ್ಬೋದು, ಒಂದು ಜಾಬ್ ಸಿಗ್ತಾ ಇರ್ಬೋದು, ಒಂದು ಕೆರಿಯರ್ ನೀವೇನು ಅಂದ್ಕೊಂಡಿದ್ರೆ ಆ ಕೆರಿಯರಲ್ಲಿ ಮುಂದುವರಿತಾ ಇರ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ಗ್ರೋತ್, ಸಕ್ಸಸ್ ನಿಮ್ಮ ಜೊತೆ ಇದೆ ಅಂತಲೂ ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಇದು ನಿಮ್ಮ ಫ್ಯೂಚರ್ ಆಗಿತ್ತು. ಮತ್ತು ಇಲ್ಲಿ ನಿಮಗೆ ಯೂನಿವರ್ಸಲ್ ತುಂಬಾ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಅಥವಾ ನಿಮ್ಮ ದೈವಶಕ್ತಿ ಆಗಿರ್ಬೋದು, ನೀವು ನಂಬಿರುವಂತಹ ಗುರುಗಳಾಗಿರ್ಬೋದು, ಅಥವಾ ಯೂನಿವರ್ಸಲ್ ಆಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ನಿಮಗೆ ಹೊಸದಾದ ಜೀವನ, ಹೊಸದಾದ ಲೈಫ್ ಜರ್ನಿ, ಹೊಸದಾದ ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಬೇರೆ ಏನೇ ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಿಮ್ಮ ಫ್ಯೂಚರಲ್ಲಿ ಒಂದು ಸಕ್ಸಸ್ ಅನ್ನೋದಿದೆ, ಒಂದು ಗ್ರೋತ್ ಅನ್ನೋದಿದೆ, ಒಂದು ಲೈಫ್ ಜರ್ನಿ ತುಂಬಾ ಚೆನ್ನಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.